ಕಾಂತಾರ ಸಿನಿಮಾದಲ್ಲಿ ತೋರಿಸಿರೋ ರುದ್ರಾವತಾರದ ಈ ಗುಳಿಗ ದೈವ ಯಾರು, ಮತ್ತೆ ಈ ದೈವದ ಹುಟ್ಟಿನ ರೋಚಕ ಕಥೆಯನ್ನ ಹೇಳ್ತೀನಿ ಬನ್ನಿ. ಒಂದು ದಿನ ಪಾರ್ವತಿ ಧ್ಯಾನದಲ್ಲಿ ಕುಳಿತ ಶಿವನಿಗೆ ವಿಭೂತಿಯನ್ನ ಸಮರ್ಪಣೆಯಾಗಿ ಕೊಡುತ್ತಾಳೆ. ಆದರೆ ಆ ವಿಭೂತಿಯ ಬಟ್ಟಲಲ್ಲಿ ಒಂದು ಕಪ್ಪು ಗುಳಿಗೆಯ ರೀತಿಯ ಕಲ್ಲು ಶಿವನಿಗೆ ಸಿಕ್ಕಿಬಿಡುತ್ತೆ. ಆಗ ಶಿವ ಆ ಕಲ್ಲನ್ನು ಎತ್ತಿ ಎಸೆದು ಬಿಡುತ್ತಾನೆ. ಶಿವನ ಸ್ಪರ್ಶದಿಂದ ಆ ಕಲ್ಲು ವಿಸ್ಮಯವಾದ ಒಂದು ಕಪ್ಪು ಬಣ್ಣದ ದೈತ್ಯಾಕಾರ ಪಡೆದುಕೊಳ್ಳುತ್ತೆ. ಅದನ್ನ ನೋಡಿದ ಶಿವ ಮುಂದೊಂದು ದಿನ ನೀನು ಭೂಲೋಕದಲ್ಲಿ ಗುಳಿಗ ಎಂದು ಪ್ರಖ್ಯಾತಿ ಪಡೆದು ಆದಿಶಕ್ತಿಯ ಕಾವಲುಗಾರನಾಗುತ್ತೀಯ ಎಂದು ಆ ಶಕ್ತಿಯನ್ನು ವಿಷ್ಣುವಿನ ಹತ್ರ ಕಳಿಸಿಬಿಡ್ತಾನೆ. ಆಗ ವಿಷ್ಣು ಅಪಾರ ಹಸಿವಿನಿಂದ ಅಬ್ಬರಿಸುವ ಗುಳಿಗನಿಗೆ ನೀನು ಭೂಲೋಕದಲ್ಲಿ ನೆಲವುಲ್ಲ ಸಂಖ್ಯೆ ಎಂಬ ರಾಕ್ಷಸ ಪ್ರವೃತ್ತಿಯ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟುತ್ತೀಯ, ಭೂಮಿಯಲ್ಲಿ ಕ್ಷೇತ್ರ ಪಾಲನೆ ಮಾಡು ಎಂದು ಕಳಿಸಿಬಿಡುತ್ತಾನೆ. ಈ ನೆಲವುಲ್ಲ ಸಂಖ್ಯೆಗೆ ಒಂದು ಶಾಪ ಇರುತ್ತೆ. ಆಕೆಗೆ ಹುಟ್ಟೋ ಮಗುವಿನಿಂದಲೇ ಆಕೆಯ ಸಾವು ಅಂತ. ಅದಕ್ಕೆ ಆಕೆ ತನಗೆ ಹುಟ್ಟಿದ ಎಲ್ಲ ಮಕ್ಕಳನ್ನ ತಿಂದು ಸಾಯಿಸ್ತಾ ಇರ್ತಾಳೆ. ಅಂಥದ್ರಲ್ಲಿ ಈಕೆಯ ಹೊಟ್ಟೆಯಲ್ಲಿದ್ದಾಗಲೇ ಗುಳಿಗ ತನ್ನ ಹಸುವಿನ ಬಗ್ಗೆ ಮಾತನಾಡುತ್ತಾ ತನ್ನ ತಾಯಿಯ ಸ್ತನದಿಂದ ಭೂಮಿಗೆ ಹೊರಬಂದು ಉಗ್ರ ರೂಪದಿಂದ ತನ್ನ ತಂದೆ ತಾಯಿ ಇಬ್ಬರ ರಕ್ತ ಹೀರಿ ಸಾಯಿಸಿಬಿಡ್ತಾನೆ. ಅವರಿಗೆ ಮೋಕ್ಷ ಕೂಡ ಕೊಡ್ತಾನೆ. ನಂತರ ಕಾಡಲ್ಲಿ ಇರುವ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ತಿಂದು ಸಾಯಿಸೋಕೆ ಶುರು ಮಾಡಿಬಿಡ್ತಾನೆ. ಇದನ್ನ ನೋಡಿದ ವಿಷ್ಣು ವೈಕುಂಠಕ್ಕೆ ಕರೆದು ತನ್ನ ಸರೋವರದ ನೀರನ್ನ ಕುಡಿಯೋದಕ್ಕೆ ಹೇಳ್ತಾನೆ. ತಕ್ಷಣ ಗುಳಿಗ ಸರೋವರದ ಎಲ್ಲಾ ನೀರನ್ನು ಕುಡಿದು ಕ್ಷಣದಲ್ಲೇ ಖಾಲಿ ಮಾಡಿಬಿಡ್ತಾನೆ. ಕೊನೆಗೆ ವಿಷ್ಣು ಸ್ವತಃ ದಾರಿ ತೋರದೆ ತನ್ನ ಕಿರುಬೆರಳನ್ನ ತಿನ್ನೋದಕ್ಕೆ ಕೊಟ್ಟುಬಿಡ್ತಾನೆ. ಆಗ ಗುಳಿಗನ ಹೊಟ್ಟೆ ತುಂಬುತ್ತೆ. ನಂತರ ಗುಳಿಗನನ್ನ ಭೂಮಿಗೆ ಕಳಿಸ್ತಾನೆ. ಆದರೆ ಭೂಮಿಯನ್ನ ಪಂಜುರ್ಲಿ ಕಾಯ್ತಾ ಇರ್ತಾನೆ. ಈ ಪಂಜುರ್ಲಿ ದೈವ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನಾವು ಮಾಡಿರುವ ಪಂಜುರ್ಲಿಯ ಜನನದ ಕಥೆಯನ್ನ ಮೇಲೆ ಪಾಪಪ್ ಆಗೋ ಕಾರ್ಡ್ಸ್ನಲ್ಲಿ ಕ್ಲಿಕ್ ಮಾಡಿ ನೋಡಬಹುದು, ಅಥವಾ ಈ ವಿಡಿಯೋದ ಎಂಡ್ನಲ್ಲಿ ಕೊಟ್ಟಿರ್ತೀವಿ, ದಯವಿಟ್ಟು ಹೋಗಿ ನೋಡಿ. ಭೂಮಿಗೆ ಬಂದ ಗುಳಿಗನಿಗೂ ಪಂಜುರ್ಲಿಗೂ ಮಧ್ಯ ಯುದ್ಧ ಶುರುವಾಗುತ್ತೆ. ಈ ಯುದ್ಧನ ಶಾಂತಪಡಿಸೋಕೆ ತಾಯಿ ಆದಿಶಕ್ತಿ ಬಂದು ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ವಹಿಸಿ ಪಂಜುರ್ಲಿಗೆ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ, ಗುಳಿಗನಿಗೆ ಶಿಕ್ಷೆ ಕೊಡುವ ಜವಾಬ್ದಾರಿಯನ್ನ ವಹಿಸ್ತಾಳೆ. ಆಗಿನಿಂದ ಇಬ್ಬರು ಅಲ್ಲಿನ ನೆಲವನ್ನು ಜೊತೆಯಾಗಿ ರಕ್ಷಣೆ ಮಾಡುತ್ತಿದ್ದಾರೆ. ಇಂದಿಗೂ ಕೂಡ ತುಳುನಾಡ ಜನರ ಮೊದಲ ಆದ್ಯತೆ ದೈವ. ಭಯ ಭಕ್ತಿಗೆ ಇನ್ನೊಂದು ಹೆಸರು ನಮ್ಮ ತುಳುನಾಡ ದೈವಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ನ ಕತೆಗಳ ಮೇಲೆ ನೀವು ತೋರಿಸ್ತಿರೋ ಪ್ರೀತಿಗೆ ಥ್ಯಾಂಕ್ಸ್. ಹೀಗೆ ಲೈಕ್, ಶೇರ್, ಕಾಮೆಂಟ್ ಮಾಡ್ತಾ ಇರಿ, ಅದೇ ನಮಗೆ ಮೋಟಿವೇಶನ್. ಮತ್ತೆ ಭೇಟಿಯಾಗೋಣ ಮತ್ತೊಂದು ರೋಚಕ ಕಥೆಯೊಂದಿಗೆ. ಅಲ್ಲಿವರೆಗೂ ಬಾರಿಸು ಕನ್ನಡ ಡಿಂಡಿಮವ್ವ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಶಿವ.